ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಉಪ್ಸಾರು ಹೇಗೆ ಮಾಡೋದು, ಅದು ಎಸ್ಪೆಷಲಿ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಆ ಥರ ನಾನು ಉಪ್ಸಾರು ಮಾಡ್ತಿದ್ದೀನಿ. ಈ ನುಗ್ಗೆ ಸೊಪ್ಪಂತೂ ಒಂದು ಆರೋಗ್ಯದ ಆಗರ ಅಂತಲೇ ಹೇಳ್ಬೋದು. ಎಷ್ಟು ಹೆಲ್ತ್ ಬೆನಿಫಿಟ್ ಇರುತ್ತೆ ಗೊತ್ತಾ ನುಗ್ಗೆ ಸೊಪ್ಪಲ್ಲಿ. ತುಂಬ ಹೆಲ್ದಿ ಪ್ರೋಟೀನ್ಸ್ ಇರುತ್ತೆ. ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ಮೂತ್ರಕೋಶದಲ್ಲಿರೋ ಕಲ್ಲು ಕೂಡ ಕರಗುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ಗೆ ಬರುತ್ತಂತೆ. ಜೊತೆಗೆ ವೆಯ್ಟ್ ಲಾಸ್ ಕೂಡ ಚೆನ್ನಾಗತ್ತೆ ಅಂತ ಹೇಳ್ತಾರೆ. ನಾನು ಇದಕ್ಕೆ ತೊಗರಿ ಬೇಳೆ, ಹೆಸರು ಕಾಳು ಹಾಗೆ ಅಲಸಂಡೆ ಕಾಳು ತಗೊಂಡಿದ್ದೀನಿ. ಎಲ್ಲ ಒಣಕಾಳು ಹಾಕೋತಾ ಇದೀನಿ. ಹಾಗೆ ಯಥೇಚ್ಛವಾಗಿ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ನೀವು ಕಾಳು ಯಾವ್ದನ್ನ ಹಾಕೋಬಹುದು. ಹಸಿ ಕಾಳು ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ಇದಕ್ಕೆ ಒಣಕಾಳು ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗಿ ಬರೋದು. ಈ ಕಾಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕೊಂಡು ಹಾಗೆ ನುಗ್ಗೆ ಸೊಪ್ಪು ಕೂಡ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀರು ಹಾಕೊಂಡು ಚೆನ್ನಾಗಿ ಒಂದು 2 ವಿಸಿಲ್ ಹಾಕ್ಸ್ಕೋಬೇಕಾಗತ್ತೆ. ತಪ್ಪಲೆಯಲ್ಲಿ ಕೂಡ ಮಾಡ್ಕೋಬಹುದು. ತಪ್ಪಲೆಯಲ್ಲಿ ಮಾಡ್ಕೊಂಡ್ರಂತೂ ಅದ್ಭುತವಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ಒಂದು ಟೊಮೆಟೊ ಕೂಡ ಹಾಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲ ಹೇಗೆ ಮಾಡೋದಂತ ನೋಡೋಣ. 1.5 ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನ್ ಅಷ್ಟು ಮೆಣಸು, ಹಾಗೆ 1 ಕೈ ಇಡಿಯಷ್ಟು ನಾನು ಬೆಳ್ಳುಳ್ಳಿ ತಗೋತಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ, ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣು ತಗೋತಾ ಇದ್ದೀನಿ. ಒಂದು 10 ಒಣಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಜಾಸ್ತಿ ಉರಿಯೋದೆಲ್ಲ ಬೇಡ, ಜಸ್ಟ್ ಬಿಸಿ ಆದ್ರೆ ಸಾಕು. ಹಾಗೆ ಹುಣಸೆಹಣ್ಣು ಕೂಡ ನೆನೆಯಕ್ಕೆ ಇಡೋಣ. ಬಿಸಿ ನೀರು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರಲ್ಲೇ ನೆನೆಸಿದ್ರೆ ಓಕೆ. ಈಗ 2 ವಿಸಿಲ್ ಆಗಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗ್ಬಿಡಿ, ಕಾಳೆಲ್ಲ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಈ ಥರ ಉಡುಡಿಯಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ಉಪ್ಸಾರನ್ನ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಹಸಿ ಕಾಳಲ್ಲಿ ಮಾಡ್ತಾರೆ, ಒಣ ಕಾಳಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿ ಅದು ಯಾವುದೇ ಥರ ಮಾಡೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಈ ನುಗ್ಗೆ ಸೊಪ್ಪಲ್ಲಿ ಮಾಡಿ ನೋಡಿ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗತ್ತೆ ಇದು ತಿನ್ನೋದ್ರಿಂದ. ಎಸ್ಪೆಷಲಿ ಈ ಕಿಡ್ನಿಲಿ ಸ್ಟೋನ್ ಇರುತ್ತಲ್ವ, ಅಂಥ ಪೇಷಂಟ್ಸು ತುಂಬ ಚೆನ್ನಾಗಿ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಹಾಗೆ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಇದು ರಾಮಬಾಣನ ಅಂತ ಹೇಳ್ಬೋದು. ಶುಗರ್ ಲೆವೆಲ್ನ ಕಂಪ್ಲೀಟ್ ಆಗಿ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಬೇಯಿಸ್ಕೊಂಡಿದ್ದ ನೀರನ್ನ ಫಿಲ್ಟರ್ ಮಾಡಿಕೊಂಡು ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈ ಬೇಯಬೇಕಾದ್ರೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿಕೊಂಡು 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಮಸಾಲಾಗಿ ಏನೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಜಾರಲ್ಲಿ ಹಾಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಹುಣಸೆಹಣ್ಣು ಕೂಡ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈ ಥರ ಪೇಸ್ಟ್ ರೆಡಿ ಆಗಿರ್ಬೇಕದು. ಈಗ ರುಬ್ಕೊಂಡಿರೋಂಥ ಜಾರ್ ಇರುತ್ತಲ್ವ, ಅದರಲ್ಲಿ ಖಾರ ಇರುತ್ತಲ್ವ, ಸ್ವಲ್ಪ ಅದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀರಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪ್ಲೇನ್ ನೀರಿಗಿಂತ ಈ ಥರ ಮಸಾಲೆ ಹಾಕೊಳ್ಳಿ, ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಸಾರಿನ ಖಾರ ಎಲ್ಲ ರೆಡಿ ಆದಮೇಲೆ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಒಂದು 8 ಒಣಮೆಣಸಿನ್ಕಾಯಿ, ಒಂದು 2 ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ನುಗ್ಗೆ ಸೊಪ್ಪು ಸ್ವಲ್ಪ ಕಸರೆ ಇರೋದ್ರಿಂದ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಇಷ್ಟು ಹಾಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಯೂಶಲಿ ಉಪ್ಸಾರು ಮಾಡ್ಬೇಕಾದ್ರೆ ಕಾಳನ್ನ ಯಾರು ಒಗ್ಗರಣೆ ಮಾಡೋಕೆ ಹೋಗಲ್ಲ. ಆದರೆ ನಾವು ಮಾಡ್ತಿರೋದು ನುಗ್ಗೆ ಸೊಪ್ಪಲ್ಲಲ್ವ. ನುಗ್ಗೆ ಸೊಪ್ಪು ತುಂಬ ಕಸರೆ ಇರೋದ್ರಿಂದ ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಕಸರೆ ಅನ್ಸೋದಿಲ್ಲ. ಕೆಲವೊಂದು ನುಗ್ಗೆ ಸೊಪ್ಪುಗಳು ಮಾತ್ರ ಕಸರೆ ಅನಿಸುತ್ತೆ. ಎಲ್ಲ ನುಗ್ಗೆ ಸೊಪ್ಪುಗಳು ಕಸರೆ ಬರೋದಿಲ್ಲ. ತುಂಬ ಕಸರೆ ಇದ್ದರೆ 1 ಅವರ್ ಅದನ್ನು ನೀರಲ್ಲಿ ಚೆನ್ನಾಗಿ ನೆನೆ ಹಾಕಿ ಅನಂತರ ನಾವು ಬೇಯಿಸ್ಕೊಳ್ಳೋದ್ರಿಂದ ಕಸರೆ ಕಮ್ಮಿ ಆಗುತ್ತೆ. ಈಗ ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ನಾವು ತೆಂಗಿನಕಾಯಿ ತುರಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಈಗ ಕಾಳೆಲ್ಲ ಏನಿರುತ್ತೆ ಈಗ ಹಾಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಸೊಪ್ಪು ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಏನೂ ಬೇಯಿಸೋದೆಲ್ಲ ಬೇಡ, ಜಸ್ಟ್ ಒಗ್ಗರಣೆಯಲ್ಲಿ ಬೇಯ್ಕೊಂಡ್ರೆ ಸಾಕಾಗತ್ತೆ. ಈಗ ರೆಡಿ ಆಗಿದೆ ಸೊಪ್ಪು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಒಗ್ಗರಣೆ ಮಾಡ್ಬೇಕಾದ್ರೆ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಮೊಟ್ಟೆ ಬೇಡ ಅಂದರೆ ತೆಂಗಿನಕಾಯಿ ತುರಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮುದ್ದೆ ಜೊತೆಗೆ ಉಪ್ಸಾರಿನ ಖಾರ, ಸೊಪ್ಪು ಎಲ್ಲ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಳ್ಳಿ ಸ್ಟೈಲಲ್ಲಿ ನಾನು ಮಾಡಿದಂಥ ಈ ಉಪ್ಸಾರು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.